ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಅಮೃತ ಬಿಂದು ಅರ್ಪಿಸುವ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್. ದಶಾತಿ ದೇವತೆಗಳ ಕ್ಷೇತ್ರ ಮಹಾಲಕ್ಷ್ಮಿ ಲೇಔಟ್. ಇಲ್ಲಿರುವಂತಹ ದೇವಸ್ಥಾನದಲ್ಲಿ ವೆಂಕಟೇಶ್ವರನ ವಿಗ್ರಹವನ್ನ ಪ್ರತಿಷ್ಠಾಪನೆಯನ್ನ ಮಾಡಿ 1 ವರ್ಷ ಸಂದಂತ ಈ ಸಂದರ್ಭದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಗುರುಜಿಯವರು ಕೂಡ ಭಾಗವಹಿಸಿದ್ರು. ಬನ್ನಿ ಆ ವಾರ್ಷಿಕೋತ್ಸವದ ದೃಶ್ಯಗಳನ್ನ ನಾವು ಕೂಡ ನೋಡ್ಕೊಂಡು ಬರೋಣ. सुत प्रियनी सागर सुत प्रियनी श्रीनिधे श्रीनिवास वेंकटेशने श्री सप्तगिरीश सागर सुत प्रियनी श्रीनिधे श्रीनिवास वेंकटेशने श्री सप्तगिरीश सागर सुत प्रियनी
ದಶಾತಿ ದೇವತೆಗಳ ಕ್ಷೇತ್ರ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನಡೆದಂತ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಭಾಗವಹಿಸಿದ್ರು. ಜೊತೆಗೆ ವೆಂಕಟೇಶ್ವರನಿಗೆ ಅಭಿಷೇಕವನ್ನ ನೆರವೇರಿಸಿ ಪೂಜೆಯನ್ನು ಕೂಡ ಕೈಗೊಂಡ್ರು. ಬನ್ನಿ ಅಭಿಷೇಕದ ದೃಶ್ಯ ಹಾಗೆ ಪೂಜಾ ದೃಶ್ಯವನ್ನ ನಾವು ಕೂಡ ನೋಡ್ಕೊಂಡು ಬರೋಣ.
गिरीशने आपरक्षक जय 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 वेङ्कटेशने जय जय श्रीगिरि श्रीनिवासने भक्त बान्धवा भव विदूरने भाविसुವೆನು ನೀ ಪಾಲನೆ ಮಾಡು ಆನಂದ ನಿಲಯ ಅಮರ ರೂಪನೆ ಆನಂದ ರೂಪ ಅಗಣಿತ ರೂಪ ರಕ್ಷಣ ಮಾಡೋ ರಾಜೀವಾಕ್ಷ ಮೋಕ್ಷವನಿಯೋ ಮೋಹನ ರೂಪ ಜಯ 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 ವೆಂಕಟೇಶನೆ ಜಯ ಜಯ ಶ್ರೀಗಿರಿ ಶ್ರೀನಿವಾಸನೆ ಭಕ್ತ ಬಾಂಧವ ಭವ ವಿದೂರನೆ ಭಾವಿಸುವೆನು ನೀ ಪಾಲನೆ ಮಾಡು ಜಯ 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 ವೆಂಕಟೇಶನೆ ಜಯ ಜಯ ಶ್ರೀಗಿರಿ ಶ್ರೀನಿವಾಸನೆ ಭಕ್ತ ಬಾಂಧವ ಭವ ವಿದೂರನೆ ಭಾವಿಸುವೆನು ನೀ ಪಾಲನೆ ಮಾಡು ಭಾವಿಸುವೆನು ನೀ ಪಾಲನೆ ಮಾಡು ಭಾವಿಸುವೆನು ನೀ ಪಾಲನೆ ಮಾಡು ಭಾವಿಸುವೆನು ನೀ ಪಾಲನೆ ಮಾಡು श्रीशेषशैलसुनिकेतन दिव्यमूर्ते नारायणाच्युत हरे नलिनायताक्ष लीलाकटाक्ष परिरक्षित सर्वलोका श्रीवेङ्कटेश मम देहि करावलम्बम् ब्रह्मादिवन्दित पदाम्बुज शङ्खपाणे श्रीमत्सुदर्शन सुशोभित दिव्यहस्त कारुण्यसागर शरण्य सुपुण्यमूर्ते श्रीवेङ्कटेश मम देहि करावलम्बम् वेदान्त वेद्य भवसागर कर्णधारा श्रीपद्मनाभ कमलार्चित पादपद्मा लोकैकपावन परात्पर पापहारिन् श्रीवेङ्कटेश मम देहि करावलम्बम् लक्ष्मीपते निगमलक्ष्य निजस्वरूप कामादिदोष परिहारक बोधदायिन् दैत्यादिमर्दन जनार्दन वासुदेव श्रीवेङ्कटेश मम देहि करावलम्बम् तापत्रयं हर विभोरभसा मुरारे ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಎಲಮೇಲ್ ಮಂಗ ಮಾತೆಯ ಪ್ರಿಯನಾಥಗೆ ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಎಲಮೇಲ್ ಮಂಗ ಮಾತೆಯ ಪ್ರಿಯನಾಥಗೆ ಶ್ರೀ ವೆಂಕಟಗಿರಿ ಶಿಖರದಿ ಸ್ಥಿರವಾಗಿ ನೆಲೆಸಿರುವ ಶ್ರೀಮಂತನಾದ ನಮ್ಮ ಸಿರಿದೇವಿಯರ ಸಗೆ ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಅಲಮೇ ಮಂಗ ಮಾತೆಯ ಪ್ರಿಯನಾಥಗೆ
ನರಸಿಂಹ ವಾಮನ ಭಾರ್ಗವ ಶ್ರೀರಾಮ ರಾಮ ಕೃಷ್ಣ ಬುದ್ಧ ಕಲ್ಕಿಗೆ ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಅಲಮೇ ಮಂಗ ಮಾದೆಯ ಪ್ರಿಯನಾದಗೆ ಕಲಿಯುಗ ವೈಕುಂಠವಾದ ಕನಕಾತ್ರಿಯ ಕಲ್ಯಾಣಗೆ ಕಲುಷಗಳನ್ನು ಪರಿಹರಿಸುವ ಕರುಣಾ ಸಮುದ್ರಗೆ ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಅಲಮೇ ಮಂಗ ಮಾದೆಯ ಪ್ರಿಯನಾದಗೆ ವೈಕುಂಠವ ಬಿಟ್ಟು ನಮ್ಮ ವೆಂಕಟಾದ್ರಿ ಸೇರಿದಗೆ ವೇದ ವೇದ್ಯನಾದ ನಮ್ಮ ವೇದನಾಪಹಾರಗೆ ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಅಲಮೇ ಮಂಗ ಮಾದೆಯ ಪ್ರಿಯನಾದಗೆ ಅಗಣಿತಾವತಾರನಾದ ಅಪ್ರಾಕೃತ ರೂಪಗೆ ಅಗಣಿತ ಗುಣಧಾಮನಾದ ಆತ್ಮಾಭಿರಾಮಗೆ ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಅಲಮೇ ಮಂಗ ಮಾದೆಯ ಪ್ರಿಯನಾದಗೆ ಅಂಜನಾದ್ರಿ ಮೇಲೆ ನಿಂತ ಆಂಜನೇಯ ವರದಗೆ ಅಂಜಿಕೆಗಳ ಪರಿಹರಿಸುವ ಆನಂದ ನಿಲಯಗೆ ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಅಲಮೇ ಮಂಗ ಮಾದೆಯ ಪ್ರಿಯನಾದಗೆ ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಎಲಮೇಲ್ ಮಂಗ ಮಾತೆಯ ಪ್ರಿಯನಾಥಗೆ ಮಂಗಳಾರತಿ ಮಂಗಳಾಂಗ ಶ್ರೀಹರಿಗೆ ಮಮತೆಯ ಅಲಮೇಲ್ ಮಂಗ ಶ್ರೀ ಕಾಂತಾಯ ಕಲ್ಯಾಣನಿಧೇನಿಧೇಶ್ವರಾಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶ್ರೀ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಈ ಒಂದು ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯಕ್ಕೆ 1 ವರ್ಷಗಳು ಪೂರ್ತಿಯಾಗಿದೆ. ಇವತ್ತು ಬೆಳಗ್ಗೆ ಸಾಕಷ್ಟು ಹೋಮ ಹವನಾದಿಗಳು, ಜೊತೆಗೆ ಸ್ವಾಮಿಗೆ ನಡಿಬಹುದಾದಂತಹ ಅಭಿಷೇಕ, ಸಾಕಷ್ಟು ಅನುಷ್ಠಾನಗಳನ್ನು ಶ್ರದ್ಧಾಭಕ್ತಿಯಾಗಿ ಇಲ್ಲಿನ ಸಾಕಷ್ಟು ಜನ ಆಗಮಿಕರು ಹಾಗೂ ಪೌರೋಹಿತ್ಯ ವರ್ಗ ಜ್ಯೋತಿಷ್ಯ ಸಮೇತ ಎಲ್ಲರೂ ಸೇರಿ ಒಂದು ಒಳ್ಳೆಯ ಮುಹೂರ್ತಕ್ಕೆ ಸ್ವಾಮಿಯ ಪೂಜಾ ಅನುಷ್ಠಾನಗಳನ್ನು ಶ್ರದ್ಧಾಭಕ್ತಿಯಾಗಿ ನಡೆಸಿಕೊಟ್ಟಿದ್ದಾರೆ. 1 ವರ್ಷ ಪೂರ್ತಿಯಾಗಿರ್ತಕ್ಕಂಥ ಈ ಶುಭ ದಿನ ಬಹಳಷ್ಟು ಅರ್ಥಗರ್ಭಿತವಾಗಿ ಬರ್ತಕ್ಕಂತಹ ಭಕ್ತರು ಇಲ್ಲಿಗೆ ನಿರಂತರವಾಗಿ ಆಗಮಿಸಿದ್ದಾರೆ. ಬಹುಶಃ 1 ವರ್ಷದಲ್ಲೇ ಇಷ್ಟು ಅಭಿವೃದ್ಧಿ ಕಂಡಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಂದರೆ ಈ ದಶಾದಿ ದೇವತೆಗಳ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವೇ ಸರಿ. ಇಲ್ಲಿ ನಡೀತಕ್ಕಂತಹ ಅನುಷ್ಠಾನಗಳು ಸಹಿತ ಬಹಳಷ್ಟು ಶಾಸ್ತ್ರಬದ್ಧವಾಗಿ ಅನುಷ್ಠಾನಗಳನ್ನು ನಿತ್ಯ ಅನುಷ್ಠಾನಗಳಲ್ಲಿ ತ್ರಿಕಾಲ ಅನುಷ್ಠಾನ, ದ್ವಿಕಾಲ ಅನುಷ್ಠಾನಗಳನ್ನು ಶಾಸ್ತ್ರಗರ್ಭಿತವಾಗಿ ಅಂದರೆ ಅರ್ಥಗರ್ಭಿತವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂತಹ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡತಕ್ಕಂತಹ ಭಾಗ್ಯ ನಮ್ಮದಾಗಿತ್ತು. ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಾಗಿ ತಾವೆಲ್ಲರೂ ಸಹಿತ ವೀಕ್ಷಿಸ್ತಾ ಇದ್ದೀರಿ. ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಕಲಿಯುಗ ವರದ ನಿತ್ಯ ಕಲ್ಯಾಣೋತ್ಸವ ಪ್ರಿಯ ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ನಮ್ಮ ಸಂಕಷ್ಟಗಳು ಏನೇ ಇದ್ರೂ ಸಹಿತ ಒಮ್ಮೆ ಗೋವಿಂದನ ನಾಮಸ್ಮರಣೆಯೊಂದಿಗೆ ಎಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು.
ಅಂತಹ ವಿಶೇಷವಾಗಿರ್ತಕ್ಕಂಥ ಕಲಿಯುಗ ವರದ ಕಾನನವಾಸ ನಿತ್ಯ ಕಲ್ಯಾಣೋತ್ಸವ ಪ್ರಿಯ ಗೋವಿಂದ ಗೋವಿಂದ, ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಗೋವಿಂದನ ಮತ್ತೊಮ್ಮೆ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಸ್ವಾಮಿಗೆ ಆರತಿ ಮಾಡೋಣ. ವೆಂಕಟೇಶ ಎಂದರೆ ಸಂಕಟನಾಶ, ವೆಂಕಟೇಶ ಎಂದರೆ ಸಂಕಟನಾಶ. ನಿನ್ನ ನಾಮ ಸ್ಮರಣೆಯಲ್ಲಿ ನಾನಾ ವಿಶೇಷ, ನಿನ್ನ ನಾಮ ಸ್ಮರಣೆಯಲ್ಲಿ ನಾನಾ ವಿಶೇಷ. ವೆಂಕಟೇಶ ಎಂದರೆ ಸಂಕಟನಾಶ, ನಿನ್ನ ನಾಮ ಸ್ಮರಣೆಯಲ್ಲಿ ನಾನಾ ವಿಶೇಷ. ನೀನು ಧರಿಸಿ ಬಂದೆ ಭುವಿಗೆ ಎಷ್ಟೋ ವೇಷ, ನೀನು ಧರಿಸಿ ಬಂದೆ ಭುವಿಗೆ ಎಷ್ಟೋ ವೇಷ. ನಿನ್ನ ಸ್ತುತಿಯ ಮಾಡಲಾರ ಆದಿಶೇಷ. ವೆಂಕಟೇಶ ಎಂದರೆ ಸಂಕಟನಾಶ, ವೆಂಕಟೇಶ ಎಂದರೆ ಸಂಕಟನಾಶ. ಸಪ್ತಗಿರಿಯ ಮೇಲೆ ನಿನ್ನ ಆವಾಸ, ಸಪ್ತ ಋಷಿ ವಂದ್ಯನಿ ಶ್ರೀನಿವಾಸ. ಸಪ್ತಗಿರಿಯ ಮೇಲೆ ನಿನ್ನ ಆವಾಸ, ಸಪ್ತ ಋಷಿ ವಂದ್ಯನಿ ಶ್ರೀನಿವಾಸ. ಭಕ್ತಿ ಮಾರ್ಗದಲ್ಲಿ ನೀ ಸತ್ಯ ಪ್ರಕಾಶ, ಭಕ್ತಿ ಮಾರ್ಗದಲ್ಲಿ ನೀ ಸತ್ಯ ಪ್ರಕಾಶ. ನಿನ್ನ ಮೂರ್ತಿ ಬೆಳಗಲಿ ಚಿರಾಕಾಶ. ವೆಂಕಟೇಶ ಎಂದರೆ ಸಂಕಟನಾಶ, ವೆಂಕಟೇಶ ಎಂದರೆ ಸಂಕಟನಾಶ. ನಿನ್ನ ನಾಮ ಸ್ಮರಣೆಯಲ್ಲಿ ನಾನಾ ವಿಶೇಷ. ವೆಂಕಟೇಶ ಎಂದರೆ ಸಂಕಟನಾಶ. ದೇವದೇವಿಗಾಗಿ ಬಂದೆ ನೀ ಭೂಲೋಕಕ್ಕೆ, ದೇವದೇವನೀ ತಂದೆ ಮೂಲೋಕಕ್ಕೆ. ದೇವದೇವಿಗಾಗಿ ಬಂದೆ ನೀ ಭೂಲೋಕಕ್ಕೆ, ದೇವದೇವನೀ ತಂದೆ ಮೂಲೋಕಕ್ಕೆ. ಸ್ವಾಮಿಯಾಗಿ ನೀಡಿದೆ ಧರ್ಮಕ್ಕೆ ರಕ್ಷೆ. ಓಂ ಶಕ್ತಿ ದೇವಸ್ಥಾನ ಸರ್ಜಾಪುರ ಈ ಭಾಗದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿ ಕುಂಭಾಭಿಷೇಕ ಮತ್ತು ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಈ ಎಲ್ಲಾ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಟ್ರು. ಬನ್ನಿ ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗೋಣ. ಸ್ವರದಲ್ಲಿ ಸಂಕಷ್ಟ ತಿಳಿದು, ನೋಟದಲ್ಲಿ ನೋವುಗಳ ಅಳೆದು, ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ.
ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿಯಾನಂದ ಸಿದ್ಧಪೀಠದ ಶ್ರೀ ಗುರುವೇ ನಾಶಿರವ ಮಣಿವೆ. ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ. ಹುಣ್ಣಿಮೆಯ ದಿನದಿ ಕಡುವ್ರತವಗೈದು ಮೌನವನು ಆಚರಿಸೋ ಗುರುವೇ. ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಹುಣ್ಣಿಮೆಯ ದಿನದಿ ಕಡುವ್ರತವಗೈದು ಮೌನವನು ಆಚರಿಸೋ ಗುರುವೇ. ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಜಗದ ಬಂಧು ನೀವು ಭಕ್ತಿಯ ಸಿಂಧು ನೀವು ಸಿದ್ಧಿಯ ಪುರುಷರು ನೀವು ನಿಮ್ಮನ್ನು ಮರೆಯುವ ನಾವು. ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ. ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ. ಶ್ರೀಚರಣಕ್ಕೆ ಶಿರವ ಮಣಿವೆ. ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ. नमस्ते शरण्ये शिवे शानुकम्पे नमस्ते जगद्व्यापिके विश्वरूपे नमस्ते जगद्वन्द्य पादारविन्दे नमस्ते जगत्तारिणि त्राहि दुर्गे. नमस्ते जगच्चिन्त्यमानस्वरूपे नमस्ते महायोगिनि ज्ञानरूपे नमस्ते नमस्ते सदानन्दरूपे नमस्ते जगत्तारिणि त्राहि दुर्गे. अनाथस्य दीनस्य कृष्णातुरस्य भयातस्य भीतस्य वृद्धस्य जन्तो त्वमेका गतिर्देवि निस्तारकर्त्री नमस्ते जगत्तारिणि त्राहि दुर्गे. त्वमेका सदा राधिता सत्यवादि अनेकाखिला क्रोधना क्रोधनिष्ठा इडा पिङ्गळा त्वं सुषुम्ना च नाडी नमस्ते जगत्तारिणि त्राहि दुर्गे. अरण्ये रणे शत्रुमध्ये अनले प्रान्तरे सागरे
गतिर्देवि निस्तारकर्त्री नमस्ते जगत्तारिणी त्राहि दुर्गे त्वमेका सदा राधिता सत्यवादि अनेकाखिला क्रोधना क्रोधनिष्ठा इडा पिङ्गला त्वं सुषुम्ना च नाडी नमस्ते जगत्तारिणी त्राहि दुर्गे अरण्ये रणे शत्रुमध्ये अनले प्रान्तरे सागरे राजगृहे त्वमेका गतिर्देवि निस्तारहेतु नमस्ते जगत्तारिणी ಓಂ ಶಕ್ತಿ ದೇವಸ್ಥಾನ ಸರ್ಜಾಪುರ ಇಲ್ಲಿ ನಡೀತಾ ಇರುವಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮುಂದುವರಿಸೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರಸ ಜನಲೇಂ ಸರೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಘ್ನೇ ಮನೋ ತ್ರಿಭುವನಭೂತಿಗರಿ ಪ್ರಸೀದ ಮಹ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರಿಯಸಖೀಂ ದೇವೀಂ ನಮಾಮ್ಯಚ್ಯುತವಲ್ಲಭ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಸೃಷ್ಟಿಗೆ ಮೂಲ ಶಕ್ತಿ, ಸೃಷ್ಟಿಗೆ ಮೂಲ ಶಕ್ತಿ. ಇವತ್ತು ನೀವೆಲ್ಲರೂ ಸಹಿತ ಏನು ಕೂತು ನಗನಗ್ತಾ ಈ ಒಂದು ಅನುಷ್ಠಾನಕ್ಕೆ ನಾವು ಭಾಗಿಯಾಗಿದ್ದೀವೋ, ತಾಯಿಯ ಅನುಷ್ಠಾನವನ್ನ ನೋಡ್ಲಿಕ್ಕಾಗಿ ನಾವು ದೂರಾಬಾರದಿಂದ ಇಲ್ಲಿಗೆ ಏನು ಆಗಮಿಸಿದ್ದೇವೋ, ಇದು ಸೃಷ್ಟಿಯ ಲೀಲೆ. ಮನುಷ್ಯನ ಹೊಟ್ಟೆ ಹಸಿವಿದೆಯೋ, ಹೊಟ್ಟೆ ತುಂಬಿದೆಯೋ, ಆದ್ರೆ ಓಂ ಅಂತಕ್ಕಂತಹ ಬೀಜಾಕ್ಷರ ಇದೆಯಲ್ಲ, ಆ ಓಂಕಾರ ನಾದ, ಆ ಓಂಕಾರ ನಾದ ಒಮ್ಮೆ ಪ್ರತಿಯೊಬ್ಬರನ್ನು ಸಹಿತ ತಟ್ಟೆಬ್ಸುತ್ತೆ. ಆ ಓಂ ಅನ್ನಬೇಕಾದ್ರೆ ಕರಳತ್ರ ಹೊಕ್ಕಳತ್ರ ಏನಿದೆಯೋ ಆ ಹೊಕ್ಕಳತ್ರ 1 ಸೆಕೆಂಡ್ ಅದು ಕಿವುಚುತ್ತೆ. ಜೊತೆಗೆ ಈ ಸೃಷ್ಟಿಯ ಮೂಲ ಓಂಕಾರಕ್ಕೆ ಅದರ ಪಕ್ಕದಲ್ಲಿ ನಿಂತದ್ದು ಶ್ರೀಕಾರ. ಓಂ ಶ್ರೀಂ ಐಂ ಶ್ರೀಂ ಸೌಹು, ಇದು ಬೀಜಾಕ್ಷರಿ. ತಾಯಿನ ನಾವು ಆರಾಧನೆ ಮಾಡಬೇಕಾದ್ರೆ, ದೇವಿನ ಪ್ರಾರ್ಥನೆ ಮಾಡಬೇಕಾದ್ರೆ, ಇವತ್ತು ನಿಮ್ಮ ಊರಿನಲ್ಲಿ ಇಂತಹ ಒಂದು ಮಹತ್ತರವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನ, ಕೈಂಕರ್ಯವನ್ನ ನೀವು ಹಮ್ಮಿಕೊಂಡಿರ್ತಕ್ಕಂಥದ್ದು ಸಹಿತ ಇದೊಂದು ವಿಶೇಷನೇ ಸರಿ. ನಾನು ಮೊದಲು ಈ ಊರಿಗೆ ಬರಬೇಕಾದ್ರೆ ನನಗೆ ಬಹಳ ಸಂತೋಷವಾಗಿದ್ದೇನಪ್ಪ ಅಂದ್ರೆ, ಒಂದು ಪುರಾತನವಾಗಿರ್ತಕ್ಕಂತಹ ದೇವಿ ದೇವಸ್ಥಾನ ಇಲ್ಲಿದೆ, ಮಾರಮ್ಮನ ದೇವಸ್ಥಾನ. ಸ್ವಲ್ಪ ಮುಂದಕ್ಕೆ ನಡೆದ್ರೆ ನವಗ್ರಹಗಳಿಗೆ ಒಂದು ಆಲಯ ಇದೆ. ಇಷ್ಟಕ್ಕೆ ಮುಂಚೆ ಹೇಳಿದ್ರು ಹಿಂದುತ್ವ, ಹಿಂದೂ ಧರ್ಮ, ನಮ್ಮ ಧರ್ಮವನ್ನ ನಾವು ಉಳಿಸಬೇಕು, ಹಿಂದುತ್ವವನ್ನ ಬೆಳೆಸಬೇಕು. ಯಾರಪ್ಪ ನಿಮ್ಮ ಅಪ್ಪ ಅಮ್ಮ ಅಂದ್ರೆ ನಮ್ಮಪ್ಪ ಅಮ್ಮನ ಹೆಸರೇ ಹೇಳ್ಬೇಕು ನಾವು, ಅಲ್ವಾ? ಮಾರ್ಗ ಮಧ್ಯದಲ್ಲಿ ಬಂದು ನನ್ನ ಕೈ ಹಿಡಿದು ನಡೆಸಿ ಇವತ್ತು ನನಗೇನಾದ್ರು ಒಂದಿಷ್ಟು ಅನ್ನ ಆಹಾರ ಕೊಟ್ಟು ಅಥವಾ ಒಂದಿಷ್ಟು ಹಣಕಾಸನ್ನು ಕೊಟ್ಟು ನಾನಯ್ಯ ನಿಮ್ಮ ಅಪ್ಪ ಅಮ್ಮ ಅಂತ ಹೇಳಿದ್ರೆ ಹೇಳಲಿಕ್ಕೆ ಅದು ನಾಚಿಕೆಗೇಡು. ನಮ್ಮ ಬಾಲ್ಯದಲ್ಲಿ ಅವರು ಉಪವಾಸ ಇದ್ದಂತಹ ಕಾಲದಲ್ಲಿ ಅಪ್ಪ ಅಮ್ಮ ಅವ್ರ ಊಟ ಗತಿ ಇರುತ್ತೋ ಇಲ್ಲೋ, ಅವ್ರ ಮೈ ಮೇಲೆ ಬಟ್ಟೆ ಒಳ್ಳೆ ಬಟ್ಟೆ ಹಾಕಿದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮಗ್ ಒಳ್ಳೆ ಬಟ್ಟೆ ಹಾಕ್ಸಕ್ ನೋಡಿದ್ದಾರೆ. ನಮ್ಮ ಹೊಟ್ಟೆ ಹಸಿದಾಗಬಾರ್ದು ಅಂದ್ಬಿಟ್ಟು ನಮಗ್ ಹೊಟ್ಟೆಗೆ ಊಟ ಹಾಕಿದ್ದಾರೆ. ಇಂತಹ ಕಾಲದಲ್ಲಿ ನಾವು ಯಾರ ಹೆಸರು ಹೇಳಬೇಕು? ನಮ್ಮಪ್ಪ ಅಮ್ಮನ ಹೆಸರು ಹೇಳಬೇಕು. ಹಾಗೆ ಯೋಚನೆ ಮಾಡಿದ್ದೆ ಆದ್ರೆ ನಮ್ಮ ಧರ್ಮ ಎಂಥದ್ದು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಆದ್ರೆ ಇಲ್ಲಿ ಯಾವುದೇ ಒಂದು ಧರ್ಮದ ಬಗ್ಗೆ ನಾವು ಅವಹೇಳನೆ ಮಾಡೋದು ಬೇಡ. ಅವರವರ ಧರ್ಮ ಅವರವರಿಗೆ ವಿಶೇಷ. ಧರ್ಮೋ ರಕ್ಷಿತಿ ರಕ್ಷಿತ ಅಂತ ಹೇಳಿದ್ದಾರೆ ಹಿರಿಯರು. ಧರ್ಮನ ನಾವು ರಕ್ಷಣೆ ಮಾಡಬೇಕು. ನಾವು ಧರ್ಮನ ರಕ್ಷಣೆ ಮಾಡಿದ್ರೆ ನಮ್ಮನ್ನ ಧರ್ಮ ರಕ್ಷಣೆ ಮಾಡುತ್ತೆ. ಅದು ಯಾವುದೇ ಧರ್ಮ ಇರ್ಬೋದು, ಹಿಂದೂ, ಕ್ರೈಸ್ತ, ಮುಸಲ್ಮಾನ್, ಯಾವುದೇ ಧರ್ಮ ಇರಬಹುದು. ನಮ್ಮ ಧರ್ಮ ನಮಗ್ ದೊಡ್ಡದಷ್ಟೇ. ನಮ್ಮಪ್ಪ ಅಮ್ಮ ನಾನು ದೊಡ್ಡವರು. ಆದ್ರೆ ನಮ್ಮಪ್ಪ ಅಮ್ಮನ ಹೆಸರು ಬಿಟ್ಟು ನಾನು ಇನ್ನೊಬ್ಬರ ಹೆಸರನ್ನು ಹೇಳೋದಕ್ಕೆ ಮಾತ್ರ ನಾನು ಯೋಗ್ಯನಲ್ಲ, ನಾನು ಹೇಳಬಾರದು, ಮಹಾಪರಾಧ ಅದು. ಹಾಗೆ ಇವತ್ತಿನ ದಿವಸ ನಿಮ್ಮ ಊರಲ್ಲಿ ಮಾಡಿದಂತಹ ಈ ಒಂದು ಪ್ರತಿಷ್ಠಾಪನೆ ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿದೆ. ನಮ್ಮ ಮನೆಯಲ್ಲಿ ನಮ್ಮ ತಾತ ಅವರಿದ್ರು, ಸಂಸ್ಕಾರ ಇತ್ತು. ನಮ್ಮ ತಂದೆ ತಾಯಿ ಹೇಳಿಕೊಟ್ಟ ಪಾಠ ಇವತ್ತು ನಾನು ನಿಮ್ಮ ಮುಂದೆ ಕೂತಿದ್ದೀನಿ, ಈ ಒಂದು ಆಟ ಆಡ್ತಾ ಇದ್ದೇನೆ, ಇದು ನಾನು ಹೇಳಬಹುದು. ಹಾಗೆ ನೀವು ಅಷ್ಟೇ ಇವತ್ತಿನ ದಿವಸ
ನೀವೆಲ್ಲ ಏನೊಂದು ವಿಚಾರವಾಗಿ ಸಂಕಲ್ಪನ ಮಾಡಿ ಇಷ್ಟೊತ್ತು ಶ್ರದ್ಧಾಭಕ್ತಿಯಾಗಿ ದೇವಿಯ ಸಾನ್ನಿಧ್ಯದಲ್ಲಿ ಭಯಭಕ್ತಿಯಿಂದ ಅಲ್ಲಿ ಕೂತಿದ್ದೀರಿ, ಒಂದು ಅಗೋಚರವಾಗಿರೋ ಶಕ್ತಿಗೋಸ್ಕರ. ವಿಗ್ರಹ ಪ್ರತಿಷ್ಠಾಪನೆ ಮಾಡಕ್ ಮೊದಲು ವಿಗ್ರಹ ಆಚೆ ಇಟ್ಟಿದ್ರು, ಎಲ್ಲರೂ ನೋಡ್ರಿ ಅಂತ. ನೋಡಿದ್ದೀರಲ್ವಾ? ಈಗ ವಿಗ್ರಹ ಒಳಗಡೆ ಇದೆ, ನೀವು ನೋಡ್ಲಿಕ್ಕಾಗೋದಿಲ್ಲ, ದರ್ಶನ ಮಾತ್ರ. ಅಂದ್ರೆ ನಿಮ್ಮ ಸರಹದ್ದು ಮುಗಿತು. ನಿಮ್ಮ ಸರಹದ್ದು ಗರ್ಭಗುಡಿಯಿಂದ ಹೊರಭಾಗದಲ್ಲಿ ನೀವು ನೋಡಿದ್ದೀರಿ. ಗರ್ಭಗುಡಿಯಲ್ಲಿ ಅದೇ ವಿಗ್ರಹನ ಇಟ್ಟಿದ್ದಾರೆ, ಅದರಲ್ಲಿ ಜೀವಕಳೆ ಬಂದಿದೆ. ಆ ವಿಗ್ರಹದ ಮುಖದಲ್ಲಿ ಒಂದು ಕಾಂತಿ ಬಂತು. ವಿಗ್ರಹಕ್ಕೆ ತಾಯಿಗೆ ಅರಿಶಿನ ಕುಂಕುಮ ಹಾಕಿ ಬೆಳಿಗ್ಗೆ ಅಭಿಷೇಕ ಮಾಡ್ತಿದ್ರೆ, ಅಭಿಷೇಕ ಮಾಡುವಂತಹ ದೃಶ್ಯ ಆ ಸಮಯದಲ್ಲಿ ನನ್ನನ್ನು ನಾನು ಮರ್ತಿದ್ದೇನೆ. ಆ ವಿಗ್ರಹದಲ್ಲಿರ್ತಕ್ಕಂತಹ ಕಂಪನಗಳು, ಅದರಲ್ಲಿರ್ತಕ್ಕಂಥ ವೈಬ್ರೇಷನ್ಸು, ಅದರಲ್ಲಿರ್ತಕ್ಕಂಥ ಆ ಪಾಸಿಟಿವ್ ಎನರ್ಜಿ ಏನಿದೆ, ಅದು ಯಾರೊಬ್ಬರ ಮುಖದ ಮೇಲೆ ಬಿದ್ದರೂ ಸಹಿತ ನಿಮ್ಮೊಳಗಿರ್ತಕ್ಕಂಥ ದೋಷಗಳನ್ನ ಹೊಡೆದೋಡಿಸುತ್ತೆ. ಆನಂದ್ ಗುರುಜಿಯಲ್ಲಿ ಏನ್ ಶಕ್ತಿ ಇದೆಯೋ ಅದಕ್ಕೆ 10 ಪಟ್ಟು ಶಕ್ತಿ ನಿಮ್ಮಗಳಲ್ಲೇ ಇದೆ. ನೀವೆಲ್ಲ ಬಹುಶಃ ನನ್ನ ನೀವು ಟಚ್ ಮಾಡಿ ಕಳಿಸ್ತಿರಲ್ಲ, ಮುಟ್ತಿದಿರಲ್ಲ, ಸ್ಪರ್ಶಿಸ್ತಿರಲ್ಲ. ಬಹುಶಃ ಈ ಕರೆಂಟ್, ಈ ಪವರ್ ಎಲ್ಲ ಎನರ್ಜಿ ಸ್ಟಾಕ್ ಆನ್ ಮಾಡ್ಕೊಂಡು ನಾನು ಟಿವಿನಲ್ಲಿ ಕೂತು ಅಷ್ಟೆಲ್ಲ ಮಾತಾಡ್ತೀನೇನೋ. ತಾಯಿ ಗರ್ಭದಿಂದ ಹೊರಬಂದಂತಹ ಒಂದು ಈ ಮಾನವ ಜನ್ಮ ಏನಿದೆ, ಪ್ರತಿಯೊಬ್ಬ ಮಾನವರಲ್ಲೂ ಆ ಶಕ್ತಿ ಇದೆ. ಆದ್ರೆ ನಾವೇನ್ ಮಾಡ್ತಿದೀವಿ, ಅದನ್ನು ಜಾಗೃತಗೊಳಿಸ್ತಾ ಇಲ್ಲ. ಸುಮ್ಮನೆ ದುಡಿಯಕ್ಕೆ ಹೋಗ್ತೀವಿ, ದುಡಿತೀವಿ, ಪಾಕೆಟ್ಗೆ ಹಣ ತರ್ತೀವಿ, ಜೋಬಿಲ್ ಹಾಕೋತೀವಿ, ಮಾಲ್ಗೆ ಹೋಗ್ತೀವಿ, ಖರ್ಚು ಮಾಡ್ತೀವಿ, ಇನ್ನೇನ್ ಬೇಕೋ ಕಣ್ಣಿಗೆ ಬಂದಂತಹ ಸುಖ ಸಂತೋಷದ ಬಗ್ಗೆ ಚಿಂತನೆ ಮಾಡ್ತೀವಿ, ನೋಡ್ತೀವಿ, ಹೊಟ್ಟೆ ತುಂಬ ಊಟ ಮಾಡ್ತೀವಿ, ರಾತ್ರಿ ಮಲಗ್ತೀವಿ, ಬೆಳಗ್ಗೆ ಎದ್ದು ತಿರುಗಿ ಅದೇ ಶುರು ಮಾಡ್ತೀವಿ. ನಮ್ಮೊಳಗಿರ್ತಕ್ಕಂಥ ಶಕ್ತಿನ ನಾವು ಜಾಗೃತಗೊಳಿಸಿದ್ರೆ, ಆನಂದ್ ಗುರುಜಿ ಇವತ್ತಿಲ್ಲಲ್ಲ, ಇಲ್ಲೆಲ್ಲ ಇರೋರೆಲ್ಲ ಆನಂದ್ ಗುರುಜಿನೇ. ಯಾಕೆಂದ್ರೆ ನಿಮ್ಮೊಳಗೆ ಆ ಶಕ್ತಿ, ನಿಮ್ಮೊಳಗಿರ್ತಕ್ಕಂಥ ಶಕ್ತಿ ನೀವು ಜಾಗೃತಗೊಳಿಸ್ಕೊಂಡ್ರೆ ಇನ್ನೊಬ್ಬರ ಹತ್ರ ಕೈ ಅಡ್ಡಬೇಕಾದ ಅವಶ್ಯಕತೆನೇ ಇಲ್ಲ. ಅಂತಹ ಶಕ್ತಿ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬರಿಗೂ ಇದೆ. ಆದ್ರೆ ಅಂತಹ ಒಂದು ಶಕ್ತಿ ಇರ್ತಕ್ಕಂತಹ ಈ ಊರಿನ ಓಂ ಶಕ್ತಿಯ ದೇವಸ್ಥಾನ ನಿಜಕ್ಕೂ ಬಹಳ ಸಂತೋಷಮಯವಾಗಿ, ತೃಪ್ತಿಕರವಾಗಿ, ವಿಗ್ರಹದಲ್ಲೂ ಸಹಿತ ಅಂತದೇ ಆದಂತಹ ಒಂದು ಚೈತನ್ಯ ಶಕ್ತಿ ಅಲ್ಲಿರೋದ್ರಿಂದ ಈ ಊರಿನ ಅಭಿವೃದ್ಧಿ ಅಂತಕ್ಕಂಥದ್ದು ಖಂಡಿತ ಆಗ್ಲೇ ಹೇಳ್ತಿದ್ರು, ನಮ್ಮೂರಿನ ಅಭಿವೃದ್ಧಿ ಆಗಬೇಕು, ನಮ್ಮೂರಿನ ಹೆಣ್ಣುಮಕ್ಕಳು, ನಮ್ಮೂರಿನ ಮಕ್ಕಳು ಎಲ್ಲರಿಗೂ ಸಹಿತ ಭಗವತಿಯ ಅನುಗ್ರಹಕ್ಕೋಸ್ಕರನೇ ನಾವು ಇಲ್ಲಿ ತಾಯಿಯನ್ನು ಪ್ರತಿಷ್ಠಾಪಿಸಿದ್ದೀವಿ. ಈ ಊರಿನ ಹೆಣ್ಣು ಮಕ್ಕಳು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಇಲ್ಲಿಂದ 48 ದಿನಗಳ ಕಾಲ ಶ್ರದ್ಧಾಭಕ್ತಿಯಾಗಿ ದಿನಕ್ಕೊಬ್ಬರ ಮನೆಯಂತೆ ಒಬ್ಬೊಬ್ರು ಹೋಗಿ ದೇವಸ್ಥಾನದ ಮುಂದೆ ಶುದ್ಧಿ ಮಾಡಿ ಪ್ರತಿದಿನ ಒಂದು ರಂಗವಲ್ಲಿನ ಹಾಕಿ ಒಂದಿಷ್ಟು ನಿಮ್ಮ ಮನೆಯಿಂದ ಏನ್ ನೈವೇದ್ಯ ಮಾಡ್ತಿದ್ರು ಅಥವಾ ಅಲ್ಲಿರ್ತಕ್ಕಂಥ ಅರ್ಚಕರು ಏನ್ ನೈವೇದ್ಯ ಮಾಡಬೇಕು ಅಂತ ಅವ್ರು ಅಪೇಕ್ಷೆ ಪಟ್ಟು ಹೇಳ್ತಿದ್ದಾರೋ, ಯಾಕೆಂದ್ರೆ ದೈವಂ ಮಾನಸ ರೂಪೇಣ, ಅದಕ್ಕೆ ತಕ್ಕನಾದಂತಹ ರೀತಿ 48 ದಿನಗಳ ಕಾಲ ಮಂಡಲಾಚರಣೆ ಕ್ರಮಬದ್ಧವಾಗಿ ನೀವು ನಿಮ್ಮೂರಲ್ಲಿ ಮಾಡಿದ್ದೇ ಆದ್ರೆ ಆ ಓಂ ಶಕ್ತಿ ಅಲ್ಲಿಂದ ಇಲ್ಲಿಗೆ ಓಡಿ ಬರ್ತಾಳೆ, ನಿಮಗೆಲ್ಲ ನಿಮ್ಮೂರಿಗೆ ದರ್ಶನ ಕೊಡ್ತಾಳೆ. ಯಾಕೆಂದ್ರೆ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಸಮಸ್ಯೆ ನೋಡಿದ್ದು ಹೊಟ್ಟೆಗಿಲ್ಲಾದ್ರೂ ನಗುಮುಖವಾಗಿ ಸಂಸಾರವನ್ನ ಸಮತೋಲವಾಗಿ ತೂಗಿಸ್ಕೊಂಡು ಹೋಗ್ತಾ ಇರೋ ಶಕ್ತಿ ನಮ್ಮ ಭಾರತ ದೇಶದ, ಅದರಲ್ಲೂ ನಮ್ಮ ರಾಜ್ಯದ ಹೆಣ್ಣು ಮಕ್ಕಳಿಗಿದೆ. ಅದ್ರ ಬಗ್ಗೆ ಎರಡೇ ಮಾತಿಲ್ಲ. ಒಳ್ಳೇದಾಗ್ಲಿ, ಶುಭಮಸ್ತು. ಆರ್ಯ ದುರ್ಗಾಭಿಧಾನ ಹಿಮನಗದುಹಿತ ಶಂಕರಾಧಾಸನಸ್ಥ ಮಾತಾ ಷಣ್ಮಾತುರಸ್ಯ ಅಖಿಲ ಜನ ವಿನುತ ಸಂಸ್ಥಿತಾ ಶ್ವಾಸನೆ ಗೃಹೇ ಸಂಸ್ಥಿತಾ ಶ್ವಾಸನೆ ಗೃಹೇ. ಮತ್ತೊಂದು ಓಂ ಶಕ್ತಿ ದೇವಸ್ಥಾನ ಇದೆ ಬೆಂಗಳೂರಿನ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಭಾಗದಲ್ಲಿ. ಅಲ್ಲಿಯೂ ಕೂಡ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರಿಸಲಾಗಿತ್ತು. ಹೋಮ ನಡೀತು, ಹಾಗೆ ರಥೋತ್ಸವವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ನಿಮ್ಮೆಲ್ಲರ ಪ್ರೀತಿಯ ಗುರೂಜಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬನ್ನಿ ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. सर्वभूतेषु विष्णुमायेति शक्तिता नमस्तस्यै 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 नमो नमः नमस्तस्यै नमो नमः. या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः नमस्तस्यै नमो नमः.
सर्वभूतेषु शक्तिरूपेण संस्थिता नमस्तस्यै 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 नमो नमः नमस्तस्यै नमो नमः या देवी सर्वभूतेषु शान्तिरूपेण संस्थिता नमस्तस्यै 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 नमो नमः नमस्तस्यै नमो नमः सर्वभूतेषु श्रद्धारूपेण संस्थिता नमस्तस्यै 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 नमो नमः नमस्तस्यै नमो नमः या देवी सर्वभूतेषु कान्तिरूपेण संस्थिता नमस्तस्यै 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 नमो नमः नमस्तस्यै नमो नमः सर्वभूतेषु लक्ष्मीरूपेण संस्थिता नमस्तस्यै 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 नमो नमः नमस्तस्यै नमो नमः या देवी सर्वभूतेषु दयारूपेण संस्थिता नमस्तस्यै 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 नमो नमः नमस्तस्यै नमो नमः या देवी सर्वभूतेषु तुष्टिरूपेण संस्थिता नमस्तस्यै 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 नमो नमः नमस्तस्यै नमो नमः या देवी सर्वभूतेषु मातृरूपेण संस्थिता नमस्तस्यै 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 नमो नमः नमस्तस्यै 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 नमो नमः नमस्तस्यै 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 नमो नमः ಬೆಂಗಳೂರಿನ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಭಾಗದಲ್ಲಿರುವಂತಹ ಓಂ ಶಕ್ತಿ ದೇವಸ್ಥಾನದಲ್ಲಿ ನಡೆದಂತ ಹೋಮ ಮತ್ತು ರಥೋತ್ಸವ ಕಾರ್ಯಕ್ರಮವನ್ನ ಮುಂದುವರಿಸೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ ಹರಿಂ ಕಾರಾಸನಗರ್ಭ್ಯದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಢೀಂ ಚ ಪ್ರಸದಾಂ ಧೂತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣೀಂ. ತಾವೀಗ ನೋಡ್ತಾ ಇರ್ತಕ್ಕಂಥ ಈ ಒಂದು ಚಂಡಿಕಾಯಾಗದ ಮಹಾದೃಶ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಚಂಡಿಕಾ ಹೋಮ ಹವನಕ್ಕೆ ಆಗಮಿಸಿರ್ತಕ್ಕಂತಹ ಭಕ್ತರು ಸಹಿತ ನಿಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಹೋಮ ಹವನಗಳಲ್ಲಿ ಸಾಕಷ್ಟು ವಿಧಿವಿಧಾನಗಳಲ್ಲಿದೆ, ಆದರೆ ಚಂಡಿಕಾಯಾಗ ಅಂತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ಇಂತಹ ಒಂದು ಚಂಡಿಕಾಯಾಗದ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಸುಂದರವಾದ ಕ್ಷಣ, ಇನ್ನೇನು ಪೂರ್ಣಾಹುತಿಗೆ ಸನ್ನಿಹಿತವಾಗಿರ್ತಕ್ಕಂತಹ ಕಾಲ, ತಾಯಿಯ ಬ್ರಹ್ಮರಥೋತ್ಸವದ ಈ ಶುಭ ಸಂದರ್ಭದಲ್ಲಿ ನಡೀತಾ ಇರ್ತಕ್ಕಂತಹ ಈ ಒಂದು ಯಾಗದ ವಿಶೇಷತೆಗಳು ಸಾಕಷ್ಟು ವಿಶೇಷವಾಗಿದೆ. ಎಲ್ಲ ಹೋಮ ಹವನಗಳಲ್ಲೂ ಇರ್ತಕ್ಕಂತಹ ವಿಶೇಷತೆಯೇ ಬೇರೆ, ಚಂಡಿಕಾಯಾಗದಲ್ಲಿರ್ತಕ್ಕಂತಹ ವಿಶೇಷತೆಗಳೇ ಬೇರೆ. ಚಂಡಿಕಾಯಾಗದ ವಿಶೇಷತೆ ಈ ತಾಯಿಯ ಅನುಷ್ಠಾನ, ಜೊತೆಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಹೋಮ ಹವನದಲ್ಲಿ ಉಪಯುಕ್ತವಾದಂತಹ ವೇದ ಮಂತ್ರಗಳು ಸಹಿತ ಬಹಳ ವಿಶೇಷವಾಗಿರುತ್ತೆ. ಒಂದು ಚಂಡಿಕಾಯಾಗದಲ್ಲಿ ವರ್ಷಕ್ಕೆ ಒಮ್ಮೆ ಪಾಲ್ಗೊಂಡು ತಾಯಿನ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ
ನಿಮ್ಮ ಜನ್ಮದಾರ್ಭ್ಯ ಇರತಕ್ಕಂಥ ಪ್ರಾರಬ್ಧ ಕರ್ಮಗಳು ದೂರ ಆಗುತ್ತೆ ಅನ್ನಲಿಕ್ಕೆ ಸಾಕಷ್ಟು ಆಧಾರಗಳಿದೆ. ಹಾಗಾಗಿ ಎಂಥ ಸಮಸ್ಯೆಗಳಿದ್ರೂ ಸಹಿತ ಆ ಸಮಸ್ಯೆಗಳಿಗೊಂದು ಸೂಕ್ತ ಪರಿಹಾರ ಚಂಡಿಕಾ ಮಹಾಯಾಗದಲ್ಲಿರುತ್ತೆ. ಅಂಥ ಯಾಗಕ್ಕೆ ಇವತ್ತಿನ ದಿವಸ ನೀವೆಲ್ಲರೂ ಸಹಿತ ಆಗಮಿಸಿರ್ತಕ್ಕಂಥದ್ದು ಬಹಳ ವಿಶೇಷವೇ ಸರಿ. ಇದಕ್ಕೆ ಪ್ರಥಮದಲ್ಲಿ ಜಪಾನುಷ್ಠಾನಗಳು, ಅದಾದ ನಂತರ ಹವಿಸ್ಸನ್ನು ಕೊಟ್ಟು ತಾಯಿನ ತೃಪ್ತಿಪಡಿಸ್ತಕ್ಕಂತಹ ರೀತಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಇವತ್ತಿನ ದಿವಸ ವಿದ್ಯಾಪೀಠ ಸರ್ಕಲ್ಗೆ ಸಮೀಪದಲ್ಲಿರ್ತಕ್ಕಂಥ ಓಂ ಶಕ್ತಿ ದೇವಾಲಯದಲ್ಲಿ ಚಂಡಿಕಾ ಮಹಾಯಾಗ ಹಾಗೂ ತಾಯಿಯ ರಥೋತ್ಸವ ಕಾಲ ಈಗ ಸನ್ನಿವೇಶದಲ್ಲಿದೆ. ರಥೋತ್ಸವದ ಈ ಶುಭ ಸಂದರ್ಭದ ಈ ವಿಶೇಷತೆಯಲ್ಲಿ ತಾಯಿಯ ಚಂಡಿಕಾ ಯಾಗ ಮತ್ತು ಪೂರ್ಣಾಹುತಿ ಕಾಲ ಎರಡೂ ವಿಶೇಷವಾದ್ದರಿಂದ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಪೂರ್ಣಾಹುತಿ ದೃಶ್ಯಗಳು, ಜೊತೆಗೆ ತಾಯಿ ಗರ್ಭಗುಡಿಯಿಂದ ವಿರಾಜಮಾನಲಾಗಿ ರಾಜಬೀದಿಯಲ್ಲಿ ಉತ್ಸವಕ್ಕಾಗಿ ಆಚೆ ಹೊರಡತಕ್ಕಂಥ ಈ ಶುಭ ಮುಹೂರ್ತವನ್ನ ಎಲ್ಲರೂ ಸಹಿತ ಕಣ್ತುಂಬಿಸಿಕೊಳ್ಳೋಣ. ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ. अम्मा जननी
ಹೊತ್ತು ತಾವು ನೋಡಿದಂತಹ ವಿಶೇಷವಾಗಿರ್ತಕ್ಕಂತಹ ಪೂರ್ಣಾಹುತಿ ತಾಯಿಗೆ ಅರ್ಪಣೆ ಮಾಡತಕ್ಕಂತಹ ಪ್ರತಿಯೊಂದು ದ್ರವ್ಯಗಳು ಸಹಿತ ಯಜ್ಞೇಶ್ವರನ ಮುಖಾಂತರ ತಾಯಿಗೆ ಸಮರ್ಪಣೆ ಆಯಿತು. ಯಜ್ಞೇಶ್ವರನ ಮುಖಾಂತರ ತಾಯಿಗೆ ಸಮರ್ಪಣೆಯಾದಂತಹ ಇಷ್ಟೊಂದು ದ್ರವ್ಯಗಳು ಇದೆಲ್ಲವೂ ನವಚಂಡಿಕಾ ಮಹಾಚಂಡಿಕಾ ಯಾಗದಲ್ಲಿ ತಾಯಿಗೆ ಸಮರ್ಪಣೆಯಾದಂತಹದ್ದು. ಅರಿಶಿನ, ಕುಂಕುಮ ಜೊತೆಗೆ ಈ ಸೃಷ್ಟಿಯಲ್ಲಿ ಏನೆಲ್ಲ ವನಸೆರೆಗಳಿದೆಯೋ ಆ ಎಲ್ಲಾ ವನಸೆರೆಗಳನ್ನು ಸಹಿತ ಈ ಪೂರ್ಣಾಹುತಿಗೆ ಅರ್ಪಣೆ ಮಾಡಿದಂತಕ್ಕಂಥದ್ದು. ಜೊತೆಗೆ ತಾಯಿಗೆ ಸಮರ್ಪಿಸಿರ್ತಕ್ಕಂತಹ ವಸ್ತ್ರ ಆಭರಣಗಳು, ಜೊತೆಗೆ ಬಳೆ ಬಿಚಾಲೆ ಸಾಮಗ್ರಿಗಳಾಗಲಿ ಮತ್ತು ತಿಂಡಿ ತಿನಿಸುಗಳು ಇವೆಲ್ಲವೂ ಸಹಿತ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಚಂಡಿಕಾ ಯಾಗವನ್ನ ದರ್ಶನ ಮಾಡತಕ್ಕಂಥದ್ದೇ ಮಹಾಭಾಗ್ಯ. ಕೋಟಿ ಜನ್ಮಗಳಲ್ಲೂ ಸಹಿತ ಒಂದು ಯಾಗದ ವಿಶೇಷವಾಗಿರ್ತಕ್ಕಂಥ ಫಲ ಎಲ್ಲಿದೆ ಅಂದರೆ ಅದು ಚಂಡಿಕಾ ಯಾಗ ಮಾತ್ರವೇ ಅಂತ ಹೇಳ್ತಾರೆ. ಎಂತಹ ಶತ್ರುಬಾಧೆಯಾಗಲಿ ಎಂತಹ ಸಮಸ್ಯೆಗಳಿದ್ರೂ ಸಹಿತ ಸಮಸ್ಯೆಗಳು 100,000ದಷ್ಟು ಸಮಸ್ಯೆಗಳಿದ್ದರೂ ಒಮ್ಮೆ ಚಂಡಿಕಾ ಯಾಗದ ದರ್ಶನ, ಆ ತಾಯಿಯ ಒಂದು ಶ್ರೀರಕ್ಷೆ, ಆ ರಕ್ಷೆಯ ಪ್ರಸಾದ ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ಆಗಮಿಸಿರ್ತಕ್ಕಂತಹ ಭಕ್ತರು ಎಲ್ಲರೂ ಸಹಿತ ತಾಯಿಯ ದರ್ಶನವನ್ನು ಮಾಡಿ ವಿಶೇಷವಾದಂತಹ ರಥೋತ್ಸವದ ಕಾಲ ಇನ್ನೇನು ಸನ್ನಿಹಿತವಾದಂತಹ ಶುಭ ಮುಹೂರ್ತದಲ್ಲಿ ತಾಯಿ ವಿರಾಜಮಾನಲಾಗಿ ರಾಜಾರೋಷ ಅಂತ ರಾಜಬೀದಿಯಲ್ಲಿ ಉತ್ಸವವನ್ನು ನೋಡತಕ್ಕಂತಹ ಆ ಮಹಾಭಾಗ್ಯ. ಅದಕ್ಕೂ ಮುನ್ನ ತಾಯಿಯ ಪೂರ್ಣಾಹುತಿ ಮತ್ತು ರಕ್ಷೆ ಪ್ರಸಾದವನ್ನು ತೆಗೆದುಕೊಳ್ತಕ್ಕಂಥ ಒಂದು ವಿಶೇಷವಾದಂತಹ ಕಾಲ. ಬನ್ನಿ, ವಿಶೇಷವಾದಂತಹ ರೀತಿ ಈ ಒಂದು ಪೂರ್ಣಾಹುತಿ ಕಾಲಕ್ಕೆ ಮಹಾಮಂಗಳಾರತಿಯನ್ನು ಮಾಡೋಣ. ಮಂಗಳಾರತಿ ಆದ ನಂತರ ತಾಯಿಯ ಉತ್ಸವವನ್ನು ಕರೆದುಕೊಂಡು ಹೊರಡೋಣ. ಓಂ ಜಾತವೇದಸೆ ಸೊನವಾಮ ಸೋಮರಾತಿ ಯತೋ ನಿದಹಾತಿ ವೇದ ಸನ ಪರಿಷದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ. सहस्रकोटिसदृशं केयूरहारोज्ज्वलां बिम्बोष्णीं स्मितदन्तपङ्क्तिरुचिरां पीताम्बरालङ्कृतां विष्णुब्रह्मसुरेन्द्रसेवितपदां तत्त्वस्वरूपां शिवां मीनाक्षीं प्रणतोऽस्मि सन्ततमहं कारुण्यवारां निधिम् मुक्ताहारलसत्किरीटरुचिरां पूर्णेन्दुवक्त्रप्रभां शिञ्जन्नूपुरकिङ्किणीं मणिधरां पद्मप्रभाभासुरां सर्वाभीष्टफलप्रदां गिरिसुतां वाणीरमासेवितां मीनाक्षीं प्रणतोऽस्मि सन्ततमहं कारुण्यवारां निधिम्
ಇದು ಇವತ್ತಿನ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಮತ್ತೆ ಸೋಮವಾರ ಇದೇ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.